ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಿಮ್ಗೆಲ್ಲ ಒಳ್ಳೇದಾಗಬೇಕು. ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಅಲ್ವಾ, ನಾವೆಲ್ಲ ಅಣ್ಣ ತಮ್ಮಂದ್ರ ತರ. ಈಗ ನೋಡಿ, ನನಗೆ ಬಹಳ ಖುಷಿ ಆಗಿದ್ದೇನು ಅಂದ್ರೆ ನೋಡಿ, ನಮ್ ಧರ್ಮದ ಪೂಜೆಯನ್ನ ನೀವು ಪ್ರೀತಿಯಿಂದ ಮಾಡಿದ್ರಿ, ನಿಮ್ ಧರ್ಮದ ಪೂಜೆಯನ್ನ ನಾನು ಪ್ರೀತಿಯಿಂದ ಮಾಡಿದೆ. ಸಮಾಜದಲ್ಲಿ ಬದುಕಕ್ಕೆ ಇಷ್ಟೇ ಬೇಕಾಗಿರೋದು. ರಾಜಕಾರಣ ಮಾಡಿದ್ ಯಾರು ಗೊತ್ತು ನಮ್ಗೆ ಹೇಳೋದು. ಈಗ ನೋಡಿ, ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಇದೀವಿ. ಇದೇ ವಿಶ್ವಾಸದಿಂದ ನಾವೆಲ್ಲ ಹೋಗ್ಬೇಕು. ನಿಮ್ ಮಕ್ಕಳ ಭವಿಷ್ಯನೂ ಚೆನ್ನಾಗಿರ್ಬೇಕು. ಈಗ ನಾನು ನೋಡಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ, ಬಟ್ಟೆ ಕೊಡಿಸ್ತಿದ್ದೀನಿ, ಒಳ್ಳೆ ವಿದ್ಯಾಭ್ಯಾಸಕ್ಕೆ ಇದ್ ಮಾಡ್ತಿದ್ದೀನಿ. ಸರ್ಕಾರಿ ಶಾಲೆಗಳಲ್ಲಿ ಮೊದಲ್ದದ ವಾರಕ್ಕೆ 4 ಪ್ರೋಗ್ರಾಮ್ ಮಾಡೋರು. ನಾನು ಗೆದ್ದಾಗಿಂದ ಯಾವ ಪ್ರೋಗ್ರಾಮ್ ಮಾಡಕ್ ಬಿಡ್ತಿಲ್ಲ. ಏನ್ ಮಾಡೋರು ಅಂದ್ರೆ ಪ್ರೋಗ್ರಾಮ್ ಮಾಡ್ಬಿಡೋರು. ಚಿಕ್ಕಬಳ್ಳಾಪುರಗಳೆಲ್ಲ ಅಲ್ಲಿ ಸೌಂಡ್ ಸಿಸ್ಟಮ್ ಹಾಕಿದ್ರೆ ಪಾಠ ಮಾಡಕ್ ಆಗ್ತಿಲ್ಲ. ಅದು ಈಗ ನೋಡಿ, ಮತ್ತೆ ನಾನು ಊರಿಗೆ ಬಂದಿರೋದ ಯಾಕೆ ಲೇಟ್ ಆಯ್ತು ಅಂದ್ರೆ, ಈಗ ನೋಡಿ, ಮನೆ ಗುಂಡ್ಲು ಮಂಡಿಕಲ್ ಹೋದದ ಬಂಡೆ ಮೇಲೆ 38 ಮನೆ ಇದೆ ದಾದಾ. ಅವ್ರಿಗೆ ಇವತ್ತಿಗೂ ಟಾಯ್ಲೆಟ್ಸೇ ಇಲ್ಲ. ನೀವು ನಂಬ್ತೀರಾ ಇಲ್ಲ, ಗುಂಡ್ಲು ಮಂಡಿಕಲ್ ಅಲ್ಲಿ SC ಸಮುದಾಯದ ಮನೆಗಳಿಗೆ 38 ಮನೆ ಟಾಯ್ಲೆಟ್ ಇಲ್ಲ. ಇವತ್ತಿಗೂ ಬಯಲಿಗೆ ಹೋಗ್ಬೇಕು. ಯಾಕೆ ಅಂದ್ರೆ ಬಂಡೆ ಮೇಲೆ ಟಾಯ್ಲೆಟ್ಸ್ ಮಾಡಕ್ ಆಗಲ್ಲ ಅಂತ 50 ವರ್ಷದಿಂದ ಇದೇ ರೀಸನ್ ಹೇಳಿದ್ದಾರೆ. ನಾನೇನ್ ಮಾಡಿದೆ, ಬಂಡೆ ಪಕ್ಕ ಜಾಗ ಹುಡುಕ್ಸಿ, ಸರ್ವೆ ಮಾಡಿಸಿ, DC ಹತ್ರ ಆರ್ಡರ್ ಮಾಡಿಸಿ 40 ಲಕ್ಷ ಹಾಕಿ ಇನ್ನೊಂದು ತಿಂಗಳೊಳಗೆ ಟಾಯ್ಲೆಟ್ಸ್. ಯಾಕಿದು? ಒಂದು ದಲಿತ ಸಮುದಾಯದವ್ರಿಗೆ ಒಂದು ಟಾಯ್ಲೆಟ್ ಕಟ್ಕೊಡಕ್ಕೂ ಇಂದಿನ ಇವರು ಅಲ್ವಾ, ಟಾಯ್ಲೆಟ್ಸೇ ಇಲ್ಲದ. ಬಂಡೆ ಮೇಲೆ ಇದೆ, ಟಾಯ್ಲೆಟ್ಸ್ ಕಟ್ಟಕ್ಕೆ ಆಗಿಲ್ಲ. ಈಗ ನಾನು ಅಲ್ಲೋಗಿ 1-2 ಸಲ ಓಡಾಡಿ ಸರ್ವೆ ಮಾಡಿಸಿದ ತಕ್ಷಣ ಆಗ್ತಿದಲ್ಲ. ಇಚ್ಛಾಶಕ್ತಿ ಇದೆ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.